2A ಮೀಸಲಾತಿಗಾಗಿ ಪಂಚಮಸಾಲಿ ದೊಡ್ಡ ಮಟ್ಟದ ರ್ಯಾಲಿಯನ್ನ ಸಮಾವೇಶವನ್ನು ಮಾಡಕ್ಕೆ ಹೊರಟಿದ್ರು. ಆದರೆ ಬೆಳಗಾವಿ ಜಿಲ್ಲಾಡಳಿತ ಅದಕ್ಕೆ ಬ್ರೇಕ್ ಅನ್ನು ಹಾಕಿದೆ. ಇದು ಉದ್ದೇಶಪೂರ್ವಕವಾಗಿ ನಿಲ್ಲಿಸುವಂತ ಪ್ರಯತ್ನ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಂಚಮಸಾಲಿ ಹೋರಾಟಕ್ಕೆ ಸರ್ಕಾರ ಅನುಮತಿಯನ್ನ ಕೊಡ್ತಾ ಇಲ್ಲ. ಟ್ರ್ಯಾಕ್ಟರ್ ರ್ಯಾಲಿಗೆ ನಿರ್ಬಂಧವನ್ನು ಹೇಳಿದ್ದಾರೆ. ಕ್ರೂಸರ್ಗಷ್ಟೇ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸಮಾವೇಶ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಕ್ಕೆಲ್ಲ ಬ್ರೇಕ್ ಹಾಕ್ಬಿಟ್ರೆ ಅವ್ರು ಹೆಂಗ್ ನಡ್ಸಕ್ಕಾಗುತ್ತೆ? ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಪ್ರತಿಭಟನೆಯನ್ನ ಮಾಡ್ಕೊಳ್ಳಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವುದೇ ತೊಂದರೆ ಆಗಬಾರದು. ಸರ್ಕಾರ 2A ಮೀಸಲಾತಿ ಆದೇಶ ನೀಡಬೇಕು, ಇಲ್ಲವಾದಲ್ಲಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಸವ ಜಯಮೃತ್ಯುಂಜಯ ಸ್ವಾಮೀಜಿಯವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಒಂದು ವರದಿ ಇದೆ ನೋಡಿ. ಸರ್ಕಾರದ ವಿರುದ್ಧ ಪಂಚಮಸಾಲಿ ರಣಕಹಳೆ. ನಾಳಿನ ಟ್ರ್ಯಾಕ್ಟರ್ ರ್ಯಾಲಿಗೆ ಜಿಲ್ಲಾಡಳಿತ ನಿರ್ಬಂಧ. ಇಂದಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಆಡಳಿತ ಪಕ್ಷ ವಿಪಕ್ಷಗಳ ನಡುವೆ ಬಿಸಿ ಬಿಸಿ ಚರ್ಚೆ, ವಾಕ್ಸಮರ ಜೋರಾಗಿದೆ. ಈ ಹೊತ್ತಲ್ಲೇ ಸರ್ಕಾರ ಮೀಸಲಾತಿ ಸಂಕಷ್ಟಕ್ಕೆ ಸಿಲುಕಿದೆ. ಮೀಸಲಾತಿಗೆ ಪಟ್ಟು ಹಿಡಿದು ಪಂಚಮಸಾಲಿ ಸಮುದಾಯ ಮತ್ತೆ ಹೋರಾಟಕ್ಕೆ ಧುಮುಕಿದೆ. ನಾಳೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಟ್ರ್ಯಾಕ್ಟರ್ ರ್ಯಾಲಿಗೂ ಕರೆ ಕೊಡಲಾಗಿದೆ. ಆದರೆ ಸರ್ಕಾರ ಅದಕ್ಕೆ ನಿರ್ಬಂಧ ಹೇರಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗಾವಿ ನಗರದಲ್ಲಿ ಇವತ್ತಿಂದ ಸುವರ್ಣಸೌಧದಲ್ಲಿ ಅಧಿವೇಶನ ಶುರುವಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಭಟನೆಗಳು, ದೂರರ್ಜಿಗಳು ನಮಗೆ ಬರ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಬಹು ದೊಡ್ಡ ಹೋರಾಟ ನಮ್ಮ ಬೆಳಗಾವಿನಲ್ಲಿ ಆಗೋ ಸಂದರ್ಭ ಒಂದು ನಮಗೆ ಎದುರಾಗಿದೆ. ಈ ನಿಟ್ಟಿನಲ್ಲಿ ಪಂಚಮಸಾಲಿ ಪೀಠ ಸ್ವಾಮೀಜಿಯವರ ಜೊತೆ ನಾವು ಇವತ್ತು ಚರ್ಚೆ ನಡೆಸಿದ್ದೀವಿ. ಬಹಳ ಒಳ್ಳೆಯ ಒಂದು ಚರ್ಚೆ ಆಗಿದೆ. ನಾವು ಜಿಲ್ಲಾಡಳಿತದಿಂದ ಒಂದೇ ಪಾಯಿಂಟ್ ಎಲ್ಲ ಆರ್ಗನೈಸರ್ಸ್ ಜೊತೆ ಹಾಗೂ ಸ್ವಾಮೀಜಿ ಜೊತೆ ಬೇಡ್ಕೊಂಡಿದ್ದೀವಿ. ಸಾರ್ವಜನಿಕರಿಗೆ ಹಾಗೂ ಹೋರಾಟಕ್ಕೆ ಯಾರು ಬರ್ತಾರೆ ಅವರಿಗೆ ಹೈವೇ ಮೇಲೆ ತೊಂದರೆ ಆಗದಂತೆ ನಮಗೆ ಎಲ್ಲ ಮಾಹಿತಿಯನ್ನು ಸ್ವಾಮೀಜಿಯವರು ಹಾಗೂ ಇತರರು ನೀಡಿದ್ದಾರೆ. ಸರ್ಕಾರದ ನಡೆಗೆ ಜಯಮೃತ್ಯುಂಜಯ ಶ್ರೀ ಬೇಸರ. ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಕಿರುಕುಳ. ಸಮಾವೇಶ ಮುಗಿಯೋದ್ರೊಳಗೆ ಮೀಸಲಾತಿ ನೀಡಬೇಕು, ಇಲ್ಲದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆಯ ಎಚ್ಚರಿಕೆ. ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಿದೆ ಅಂತ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಬೆದರಿಕೆ ಹಾಕುವ ಕೆಲಸ ಆಗ್ತಾ ಇದೆ. ಪಂಚಮಸಾಲಿ ಸಂಘರ್ಷ ಸಮಾವೇಶ ಅಂತ ದೊಡ್ಡ ಸಮಾವೇಶ ಮಾಡ್ತಾ ಇದ್ದೇವೆ. ಸಮಾವೇಶ ಮುಗಿಯೋದ್ರೊಳಗೆ ಸಿಎಂ ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಆದೇಶ ಪತ್ರ ಕೊಡಬೇಕು, ಇಲ್ಲದೇ ಇದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದನ್ನ ತಡೆದ್ರೆ ಸುವರ್ಣಸೌಧದ ಗೇಟ್ ಮುಂದೆ ಕುಳಿತು ಧರಣಿ ಸತ್ಯಾಗ್ರಹ ಮಾಡೋದಾಗಿಯೂ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇನಾದರೆ ಅವರ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಗಮನ ಸೆಳೆದು ನಾಳೆಯ ಹೋರಾಟಕ್ಕೆ ಯಾವುದೇ ನಿರ್ಬಂಧ ಏನು ಡಿಸಿ ಮಾಡಿದರೆ ಅದನ್ನು ತೆರವುಗೊಳಿಸಿ ನಮಗೆ ನ್ಯಾಯಯುತವಾದಂಥ ಶಾಂತಿಯುತ ಹೋರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಒತ್ತಡ ಮಾಡ್ತೀನಿ. ಇಲ್ಲದೆ ಹೋದರೆ ನಮ್ಮ ಜನ ಕೇಳ್ಬಿಟ್ಟಿದ್ದೀನಿ, ನಿಮಗೆ ಎಷ್ಟೇ ಆದೇಶ ಹೊರಡಿಸಿದ್ರು ನಿಮ್ಮ ವಾಹನಗಳನ್ನು ಎಲ್ಲೇ ಕಡೆ ತಡೆ ಹಿಡಿಯೋ ಪ್ರಯತ್ನ ಮಾಡಿ ವಾಹನ ನಿಲ್ಲಿಸಿ ನಡ್ಕೊಳ್ತಾ ನೀವೆಲ್ಲರೂ ಸುವರ್ಣ ವಿಧಾನಸೌಧಕ್ಕೆ ಬರ್ರಿ. ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು ಸ್ಥಳಾವಕಾಶಕ್ಕೆ ನೀನು ಪರ್ಮಿಷನ್ ಕೊಟ್ಟಿದ್ರು, ಅದನ್ನು ನಿರ್ಬಂಧ ಮಾಡೋ ಪ್ರಯತ್ನ ಮಾಡಕತ್ತಾರೆ. ಈಗ ನಾನು ಅದಕ್ಕೋಸ್ಕರವಾಗಿ ಈಗಲೇ ಚರ್ಚೆ ಮಾಡ್ತೀವಿ, ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತೀವಿ. ಹಂಗೆ ಏನಾದರೂ ಇದೇ ರೀತಿ ಕೃತ್ಯ ಮುಂದುವರೆದ್ರೆ ಇವತ್ತೇ ನಾನು ವಿಧಾನಸೌಧ ಮುಂಭಾಗದ ಗೇಟ್ ಮುಂದೆ ನಾನು ಸತ್ಯಾಗ್ರಹ ಶುರು ಮಾಡ್ತೇನೆ. ಸರ್ಕಾರದಿಂದ ಪ್ರಜಾಪ್ರಭುತ್ವ ಹತ್ತಿಕ್ಕುವ ಕೆಲಸ. ಸರ್ಕಾರದ ವಿರುದ್ಧ ಶಾಸಕ ಯತ್ನಾಳ್ ಸಿಡಿಮಿಡಿ. ಇನ್ನು ಸರ್ಕಾರದ ನಡೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗರಂ ಆಗಿದ್ದಾರೆ. ಸರ್ಕಾರದಿಂದ ಪ್ರಜಾಪ್ರಭುತ್ವ ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ. ಪಂಚಮಸಾಲಿ ಸಮುದಾಯವನ್ನ ಸಿದ್ದರಾಮಯ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ. ಇದು ನಿಜಕ್ಕೂ ದುರ್ದೈವ. ಅಧಿವೇಶನದಲ್ಲೂ ಈ ಬಗ್ಗೆ ಪ್ರಸ್ತಾಪ ಮಾಡೋದಾಗಿ ಯತ್ನಾಳ್ ಹೇಳಿದ್ದಾರೆ. ಇಡೀ ಬೆಳಗಾವಿ ನಗರವನ್ನು ಒಂದು ಕರ್ಫ್ಯೂ ಜಾರಿ ಮಾಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಪ್ರಜಾತಂತ್ರ ಮತ್ತು ಹೋರಾಟ ಇವುಗಳನ್ನೆಲ್ಲ ಹತ್ತಿಕ್ಕಬೇಕು ಅನ್ನುವಂಥ ಉದ್ದೇಶದಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಈ ರೀತಿ ಒಂದೇ ಸಮುದಾಯ, ಅದು ಪಂಚಮಸಾಲಿ ಸಮುದಾಯದ ಹೋರಾಟವನ್ನು ವಾಹನಗಳನ್ನು ಬಿಡಬಾರ್ದಂತೆ, ಟ್ರ್ಯಾಕ್ಟರ್ಗಳು ಬಿಡಬಾರ್ದಂತೆ, ಜನರನ್ನು ಬಿಡಬಾರ್ದಂತೆ. ಇದು ಭಾಳ ದುರ್ದೈವ. ಅದಕ್ಕೆ ಇವತ್ತು ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ. ಇವತ್ತು ವಿಧಾನಸಭೆಯಲ್ಲಿ ಎಲ್ಲ ಕಡೆನೂ ಹತ್ತಿಕ್ಕೋದು ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಹೋರಾಟನೂ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇವತ್ತು ಯಾವುದೇ ಒಂದು ವಿಚಾರದಲ್ಲೂ ಬಗೆಹರಿಸುವಂತ ಪ್ರಯತ್ನಗಳನ್ನ ಸರ್ಕಾರ ಮಾಡಿಲ್ಲ. ನಮ್ಮ ಸರ್ಕಾರದಲ್ಲಿ ಏನು ಮೀಸಲಾತಿಯನ್ನ ಹೆಚ್ಚಿಸುವಂಥದ್ದು ಮಾಡಿರುವಂಥದ್ದು, ಒಳ ಮೀಸಲಾತಿ ಕೊಡುವಂಥದ್ದು, ಇವೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಯಾವುದೇ ವಿಚಾರದಲ್ಲಿ ಆಡಳಿತದಲ್ಲೂ ವಿಫಲ, ಅಭಿವೃದ್ಧಿಯಲ್ಲೂ ವಿಫಲ, ಭ್ರಷ್ಟಾಚಾರದಲ್ಲಿ ಎತ್ತಿದ ಕೈ, ಏನೊಂದು ನೈತಿಕತೆ ಯಾವುದೂ ಇಲ್ಲದೆ ಈ ಸರ್ಕಾರವನ್ನು ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಟ್ರ್ಯಾಕ್ಟರ್ ರ್ಯಾಲಿಗೆ ನಿರ್ಬಂಧ, ಹೆಬ್ಬಾಳ್ಕರ್ ಅಸಮಾಧಾನ. ಪ್ರತಿಭಟನೆಗೆ ಎಲ್ಲರಿಗೂ ಅವಕಾಶ ನೀಡಬೇಕು ಎಂದು ಆಗ್ರಹ. ಇನ್ನು ಜಿಲ್ಲಾಡಳಿತದ ನಡೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಟ್ರ್ಯಾಕ್ಟರ್ ರ್ಯಾಲಿಗೆ ನಿರ್ಬಂಧ ಹೇರಬಾರದು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವಕಾಶ ಕೊಡಬೇಕು.
ಸಭೆ ನಡೆಸಿ ಮುಂದಿನ ನಿರ್ಧಾರ ಕೈಗೊಳ್ಳುವುದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರ ಧ್ವನಿಯನ್ನು ದಮನಿಸಲಿಕ್ಕೆ ನಮ್ಮ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಸೊ ಮುಂಜಾಗ್ರತೆಯ ಕ್ರಮ ಅಂತ ಹೇಳಿ ಜಿಲ್ಲಾಡಳಿತ ಇದನ್ನು ಕ್ರಮ ತಗೊಂಡಿದ್ದಾರೆ. ನಿಷೇಧಾಜ್ಞೆ ಬೇರೆ ಪಕ್ಷ ಆಗಿರ್ಬೋದು, ನಮ್ಮ ಪಕ್ಷ ಆಗಿರ್ಬೋದು, ಪಂಚಮಸಾಲಿಯ ಎಲ್ಲ ಮುಖಂಡರ ಜೊತೆ ಅವರು ನನ್ನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. 4 ಗಂಟೆಗೆ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಆ ಮೀಟಿಂಗ್ ನಲ್ಲಿ SP ಅವರನ್ನ, DC ಅವರನ್ನ, ಕಮಿಷನರ್ನ ನಾವು ಕರೆದಿದ್ದೀವಿ. ನಾವು ಚರ್ಚೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ 2A ಮೀಸಲಾತಿಯೊಂದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾಳೆ. ಒಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಪಂಚಮಸಾಲಿಗಳಿಂದ ಮೀಸಲಾತಿ ವಾರ್ ಶುರುವಾಗಿದೆ. ಸರ್ಕಾರ ಏನ್ ಮಾಡುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ರಾಹುಲ್ ಗಾಂಧಿ ಅವ್ರು ಹಿಡ್ಕೊಂಡು ಓಡಾಡ್ತಾರಲ್ವಾ ಸಂವಿಧಾನದ ಎಲ್ಲ ಕಡೆನೂ. ಅಲ್ಲೆಲ್ಲೋ ಪೊಲೀಸರು ನಿಲ್ಲಿಸಿದ್ರಂತೆ, ಆವಾಗ ಆಕ್ರೋಶ ವ್ಯಕ್ತಪಡಿಸೋದು. ಇಲ್ಲೂ ಹೇಳಿ, ಯಾಕೆ ಇಲ್ಲೆಲ್ಲ ಕಾಣಿಸಲ್ಲ? ಬಾಣಂತಿಯರ ಸಾವನ್ನಪ್ಪಿದಾಗಲೂ ಸಂವಿಧಾನ ಪುಸ್ತಕ ಕಾಣಿಸ್ಲಿಲ್ಲ, ಇದು ಕಾಣಿಸಲ್ಲ. ನೀವು ಆ ಮಗುನ ಚೂಟೋದು ನೀವೇ, ತೊಟ್ಲು ತಗೋದು ನೀವೇ ಮಾಡೋಕ್ಕೆ ಹೋಗಬೇಡಿ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು.